ನೋಡಿ ವಿದ್ಯಾರ್ಥಿಗಳೇ, ಈ ದಿನ ನಾವು ನಾಮಪದ ಅಂತಕ್ಕಂತಹ ಕನ್ನಡದಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಅಂಶವನ್ನ ಅಭ್ಯಾಸ ಮಾಡೋಣ. ನೋಡಿ, ನಾಮಪದ ಅಂದ್ರೆ ಏನು? ಇಲ್ಲಿ ಆ ಶಬ್ದವೇ ಹೇಳುತ್ತದೆ. ನಾಮ ಅಂತಂದ್ರೆ ಹೆಸರು, ಪದ ಅಂದ್ರೆ ತಮಗೆ ಗೊತ್ತು ಶಬ್ದ ಅಂತ ಹೇಳಿ. ಇಲ್ಲಿ ಹೆಸರನ್ನ ಸೂಚಿಸುವ ಪದಗಳೇ ನಾಮಪದಗಳು. ಹೆಸರನ್ನ ಸೂಚಿಸುವ ಪದಗಳೇ ನಾಮಪದಗಳು. ಅಂದ್ರೆ ಯಾವ ಯಾವ ಹೆಸರುಗಳನ್ನ ನೋಡಿ, ವಸ್ತುವಿನ ಹೆಸರಾಗಿರಬಹುದು, ಪ್ರಾಣಿಗಳ ಹೆಸರಾಗಿರಬಹುದು, ಸ್ಥಳಗಳ ಹೆಸರಾಗಿರಬಹುದು, ವ್ಯಕ್ತಿಗಳ ಹೆಸರಾಗಿರಬಹುದು, ದಿಕ್ಕಿನ ಒಂದು ಹೆಸರಾಗಿರಬಹುದು. ಹೀಗೆ ಬೇರೆ ಬೇರೆ ವಸ್ತು, ಪ್ರಾಣಿ ಇತ್ಯಾದಿ ಈ ನಿಸರ್ಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶಕ್ಕೂ ಒಂದೊಂದು ಹೆಸರನ್ನ ಕೊಡಲಾಗಿದೆ. ಅವುಗಳಿಗೆ ನಾವು ಗುರುತಿಸಲು ಬಳಸುವಂತಹ ಪದಗಳಿಗೆ ನಾವೇನಂತೀವಿ? ನಾಮಪದ ಅಂತೇಳಿ ಕರಿತೀವಿ. ಹಾಗಾಗಿ ಇದು ಸಂಕ್ಷಿಪ್ತ. ಹಾಗಾದ್ರೆ ನೋಡಿ, ಇಲ್ಲಿ ನಾಮಪದ ಅಂತಕ್ಕಂಥದ್ದು ನಿಮಗೆ ಒಂದು ಸಾಮಾನ್ಯ ಅರ್ಥದಲ್ಲಿ ತಿಳಿದುಕೊಂಡಿದ್ದೀರಿ. ಇಲ್ಲಿ ನಾವು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಅದರ ಅರ್ಥವನ್ನು ನೋಡಿದಾಗ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ರಚನೆಯಾಗುವ ಶಬ್ದವೇ ನಾಮಪದ ಅಂತೇಳಿ. ನೋಡಿ, ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ. ನಾಮ ಪ್ರಕೃತಿ ಅಂದ್ರೆ ಏನು? ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು? ಇವುಗಳು ಕೂಡ ತಮಗೆ ಜ್ಞಾನ ಆಗಬೇಕು. ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ರಚನೆಯಾಗುವಂತಹ ಶಬ್ದವೇ ನಾಮಪದ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಉದಾಹರಣೆ ಗಮನಿಸಿ. ಕೆರೆಗೆ, ಆಗಸದಿಂದ, ಶಾಲೆಯು, ಕಲ್ಲನ್ನು ಇತ್ಯಾದಿ ಹಲವು ಶಬ್ದಗಳನ್ನ ಗುರುತಿಸಲಿಕ್ಕೆ ನಾವು ನಾಮಪದಗಳನ್ನು ಬಳಸ್ತೀವಿ. ಇಲ್ಲಿ ಏನಾಗಿದೆ? ಕೆರೆಗೆ, ಆಗಸದಿಂದ, ಶಾಲೆಯು, ಕಲ್ಲನ್ನು ಇವೆಲ್ಲ ಕೆಲವು ಬಾರಿ ನಾವು ಕೇವಲ ಹೆಸರನ್ನು ಸೂಚಿಸ್ತೀವಿ, ವಿಭಕ್ತಿ ಪ್ರತ್ಯಯ ಬಿಡ್ತೀವಿ. ಉದಾಹರಣೆ ನಮ್ಮ ನಿಮ್ಮ ಹೆಸರು, ಹೌದಾ? ವಾಕ್ಯ ರಚನೆಯಲ್ಲಿ ಏನ್ ಮಾಡ್ತೀವಿ? ನಾವು ವಿಭಕ್ತಿ ಪ್ರತ್ಯಯಗಳನ್ನ ಹೆಚ್ಚಾಗಿ ಬಳಸ್ತೀವಿ. ವಾಕ್ಯ ರಚನೆ ಇಲ್ಲದೇ ಇದ್ದಾಗ ನಾವು ಕೇವಲ ನಾಮ ಪ್ರಕೃತಿಗಳನ್ನ ಬಳಸ್ತೀವಿ. ಏನ್ ಬಳಸ್ತೀವಿ? ನಾಮ ಪ್ರಕೃತಿಗಳು. ಹಾಗಾಗಿ ನೋಡಿ, ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಎನ್ನುತ್ತೇವೆ. ಅಂದ್ರೆ ಈ ಕೆರೆಗೆ ಅಂತಕ್ಕಂತಹ ಶಬ್ದ, ಆಗಸದಿಂದ ಅಂತಕ್ಕಂಥ ಶಬ್ದ, ಆ ಶಬ್ದಗಳಲ್ಲಿರ್ತಕ್ಕಂತಹ ಮೂಲ ಪದ ಏನು? ಮೂಲ ಪದ ಯಾವುದೇ? ಕೆರೆ, ಹೌದಾ? ಇಲ್ಲಿ ಆಗಸ ಅಂತಕ್ಕಂಥದ್ದು, ಆ ಒಂದು ಆಗಸದಿಂದ ಅಂತಕ್ಕಂಥ ಪದ ಹೇಗೆ ರಚನೆ ಇದೆ ಅಂದ್ರೆ ಆಗಸ ಅಂತಕ್ಕಂಥ ಮೂಲ ಪದವನ್ನು ಇಟ್ಕೊಂಡು. ಹಾಗಾಗಿ ಈ ಮೂಲ ಪದಗಳನ್ನ ನಾಮಪದದ ಮೂಲ ರೂಪ. ಈ ಉದಾಹರಣೆ, ಗಾಳಿ ನಮಗೆ ಹೇಗೆ ದೊರೆಯುತ್ತದೆ ಅಂದಾಗ ಗಿಡಗಳಿಂದ ಅಥವಾ ಸಸ್ಯಗಳಿಂದ ಅಂತ ಹೇಳ್ತೀವಿ. ಅಂದ್ರೆ ಗಾಳಿಯ ಮೂಲ ಯಾವುದು? ಸಸ್ಯ. ನೀರು ನಮಗೆ ಎಲ್ಲಿ ಸಿಗುತ್ತದೆ? ಯಾವ ಯಾವ ಒಂದು ಸ್ಥಳಗಳಲ್ಲಿ ಸಿಗುತ್ತದೆ ಅಂದಾಗ ನಾವು ಕೆರೆ, ಬಾವಿ, ಹಳ್ಳ, ಸಮುದ್ರ ಇವುಗಳನ್ನು ಹೇಳ್ತೀವಿ. ಹಾಗಾಗಿ ನೀರಿನ ಮೂಲ ಯಾವುದು? ನದಿ, ಹಳ್ಳ, ಕೊಳ್ಳ ಅಂತ ಹೇಳ್ತೀವಿ. ಗಾಳಿಯ ಮೂಲ ಯಾವುದು? ಸಸ್ಯಗಳು ಅಂತ ಹೇಳ್ತೀವಿ, ಹೌದಾ? ನಮಗೆ ಸಿಗುವಂತ ಆಹಾರದ ಮೂಲ ಯಾವುದು? ಸಸ್ಯ ಮತ್ತು ಪ್ರಾಣಿ ಅಂತ ಹೇಳ್ತೀವಿ, ಹೌದಾ? ಹಾಗೆ ನಾಮಪದ ರಚನೆಯಾಗಬೇಕಾದ್ರೆ ಅಲ್ಲಿ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಬೇಕು. ಅರ್ಥ ಆಯ್ತಾ? ಹಾಗಾಗಿ ನಾಮಪದದ ಮೂಲ ರೂಪಕ್ಕೆ ನಾವು ಹೇಳ್ತೀವಿ ನಾಮ ಪ್ರಕೃತಿ ಅಂತೀವಿ. ಈ ನಾಮ ಪ್ರಕೃತಿಗೆ ಕೆರೆ, ಆಗಸ, ಶಾಲೆ, ಕಲ್ಲು ಅಂತಕ್ಕಂಥದ್ದೇ ಮೇಲಿನ ಉದಾಹರಣೆಗಳಲ್ಲೇ ನಾವು ಏನ್ ಮಾಡಿದೀವಿ? ನಾಮ ಪ್ರಕೃತಿಯನ್ನ ಗುರುತಿಸಿದೀವಿ. ವಿಭಕ್ತಿ ಪ್ರತ್ಯಯಗಳನ್ನ ನಾವೇನ್ ಮಾಡಬೇಕಾಗಿದೆ? ತಿಳ್ಕೋಬೇಕಾಗಿದೆ.
ಅದು ಮುಂದಿನ ಅವಧಿಯಲ್ಲಿ ಅರ್ಥ ಆಗುತ್ತೆ. ಈಗ ನಾವು ಕೇವಲ ನಾಮಪದದ ಒಂದು ಅರ್ಥ ಮತ್ತು ಉದಾಹರಣೆಗಳು ಯಾವ ರೀತಿ ಬರುತ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಕೆರೆ ಇದೆ, ಆಗಸೆ ಇದೆ, ಶಾಲೆ, ಕಲ್ಲು, ಹೀಗೆ ಬಹಳಷ್ಟು ಹೆಸರುಗಳನ್ನ ಬಳಸ್ಕೊಳ್ಬಹುದು. ಇದಕ್ಕೆ ವಿಭಕ್ತಿ ಪ್ರತ್ಯಯ ಸೇರಿಸಬೇಕು. ಅಂದ್ರೆ ಇಲ್ಲಿ ನಾವೇನ್ ಮಾಡಿದ್ವಿ, ಗೆ ಅಂತಕ್ಕಂಥ ಅಕ್ಷರ ಇತ್ತು, ಇಲ್ಲಿ ಇಂದ ಅಂತಕ್ಕಂಥ ಒಂದು ಪ್ರತ್ಯಯ ಬರ್ತದೆ, ಹೂ ಅಂತಕ್ಕಂಥ ಬರ್ತದೆ, ಅನ್ನು ಅಂತಕ್ಕಂಥ ಬರ್ತದೆ, ಇದ್ರಾಗ ಸೇರಿದೆ. ಯಾವುದರಲ್ಲಿ? ಕೆರೆಗೆ ಅಂತಕ್ಕಂಥದ್ದಲ್ಲಿ ಗೆ ಅಂತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯ ಸೇರಿದೆ, ಹೌದಾ? ಹಾಗೆ ಇಂದ ಅಂತಕ್ಕಂಥದ್ದು ಆಗಸ ಶಬ್ದಕ್ಕೆ ಅಂದ್ರೆ ನಾಮ ಪ್ರಕೃತಿಗೆ ಸೇರಿದೆ. ಶಾಲೆಯು ಅಂತಕ್ಕಂಥ ಒಂದು ಶಾಲೆ ಅಂತಕ್ಕಂಥ ನಾಮ ಪ್ರಕೃತಿಗೆ ಹೂ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಸೇರಿದಾಗ ಶಾಲೆಯೂ ಆಗಿದೆ. ಈ ವಿಭಕ್ತಿ ಪ್ರತ್ಯಯ ನಾವು ನಂತರದ ಅವಧಿಯಲ್ಲಿ ಅಥವಾ ಮುಂದಿನ ಒಂದು ಪಾಠದಲ್ಲಿ ನೋಡೋಣ. ಈಗ ನಾವು ಏನ್ ಮಾಡೋಣ, ಕೇವಲ ನಾಮಪದದ ಅರ್ಥ ತಿಳ್ಕೊಳ್ಳೋಣ, ನಾಮಪದಗಳ ಉದಾಹರಣೆ ತಿಳ್ಕೊಳ್ಳೋಣ, ನಾಮಪದದಲ್ಲಿರ್ತಕ್ಕಂತಹ ಆ ಒಂದು ನಾಮ ಪ್ರಕೃತಿ ಇದೆಯಲ್ಲ ಮೂಲ, ಅದರ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ, ಜೊತೆಗೆ ನಾಮಪದದಲ್ಲಿರ್ತಕ್ಕಂತಹ ಪ್ರಕಾರಗಳನ್ನ ತಿಳ್ಕೊಳ್ಳೋಣ, ಅವುಗಳನ್ನ ವಿವರಣೆ ಮಾಡ್ಕೊಳ್ಳೋಣ. ನಂತರ ನಾವೇನ್ ಮಾಡಬಹುದು, ವಿಭಕ್ತಿ ಪ್ರತ್ಯಯಗಳನ್ನ ನಾವು ಜ್ಞಾನ ಪಡ್ಕೊಂಡಿದ್ರೆ ಅವಾಗ ನಾಮಪದ ರಚನೆ ಆಗ್ಬೋದು ಅಥವಾ ವಾಕ್ಯ ರಚನೆ ಆಗ್ಬೋದು, ಹೀಗೆ ಭಾಷೆ ಹೇಗೆ ಬೆಳೆಯುತ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಹಾಗಾಗಿ ನಾಮಪದ ಅಂದ್ರೆ ಏನು, ಅದಕ್ಕೆ ಉದಾಹರಣೆ, ನಾಮ ಪ್ರಕೃತಿ ಅಂದ್ರೆ ಏನು, ಅದಕ್ಕೆ ಉದಾಹರಣೆ ತಿಳ್ಕೊಂಡಿದ್ದೀವಿ. ಈಗ ಮಾಡೋಣ, ನಾಮಪದದಲ್ಲಿರ್ತಕ್ಕಂಥ ಪ್ರಕಾರಗಳನ್ನು ತಿಳ್ಕೊಳ್ಳೋಣ. ಏನು? ನಾಮಪದಗಳಲ್ಲಿರ್ತಕ್ಕಂಥ ಪ್ರಕಾರಗಳು ಯಾವ್ಯಾವು? ನಾಮಪದಗಳಲ್ಲಿ ಬರ್ತಕ್ಕಂಥ ಪ್ರಕಾರಗಳು ನೋಡಿ, ನಾಮಪದಗಳಲ್ಲಿರ್ತಕ್ಕಂಥ ಪ್ರಕಾರಗಳು ಏನು, ಎಷ್ಟು ಆ ಒಂದು ನಾಮಪದದಲ್ಲಿ ಪ್ರಕಾರಗಳು ಇವೆ ನೋಡಿ. ಹಾಗಾದ್ರೆ ನಾಮಪದಗಳಲ್ಲಿರ್ತಕ್ಕಂತಹ ಪ್ರಕಾರಗಳು ಎಷ್ಟು? ನಾಮಪದಗಳಲ್ಲಿರ್ತಕ್ಕಂತಹ ಪ್ರಕಾರಗಳು ಪ್ರಮುಖವಾಗಿ 8 ಬರುತ್ತವೆ. ಎಷ್ಟು? 8 ನಾಮಪದದಲ್ಲಿರ್ತಕ್ಕಂತಹ ಪ್ರಕಾರಗಳು. ಅದರಲ್ಲಿ ಮೊದಲನೆಯ ಪ್ರಕಾರವನ್ನು ನಾವು ವಸ್ತುವಾಚಕ, 2 ಗುಣವಾಚಕ, 3 ದಿಗ್ವಾಚಕ, 4 ಸಂಖ್ಯಾವಾಚಕ, 5 ಸಂಖ್ಯೆಯ ವಾಚಕ, 6 ಪ್ರಕಾರವಾಚಕ, 7 ಪರಿಮಾಣವಾಚಕ, 8 ಸರ್ವನಾಮ. ಈ ರೀತಿಯಲ್ಲಿ ಪ್ರಮುಖವಾಗಿ 8 ನಾವು ಏನ್ ಮಾಡ್ತೀವಿ, ಪ್ರಕಾರಗಳನ್ನ ನಾಮಪದಗಳಲ್ಲಿ ನೋಡ್ತೀವಿ. ಹಾಗಾದರೆ ಈಗ ನಾವು ನಿಮ್ಮ ತರಗತಿಗೆ ಅವಶ್ಯವಿದ್ದಷ್ಟು, ಈ ತರಗತಿಯಲ್ಲಿ ನಮಗೆ ಅವಶ್ಯಕತೆ ಇರುವುದಷ್ಟಂದ್ರೆ ವಸ್ತುವಾಚಕ ಮಾತ್ರ. ಹಾಗಾಗಿ ನಾವು ವಸ್ತುವಾಚಕ ಎಂದರೇನು, ವಸ್ತುವಾಚಕದಲ್ಲಿ ಎಷ್ಟು ಪ್ರಕಾರಗಳು, ಅದಕ್ಕೆ ಸಂಬಂಧಿಸಿದಂತಹ ಉದಾಹರಣೆಗಳು ಯಾವುವು ಅನ್ನೋದನ್ನ ಈಗ ಅಭ್ಯಾಸ ಮಾಡೋಣ. ಹಾಗಾದ್ರೆ ಮೊದಲನೇದಾಗಿ ನಾವು ನೋಡೋಣ ವಸ್ತುವಾಚಕ. ಹಾಗಾದ್ರೆ ವಸ್ತುವಾಚಕ ಅಂದ್ರೆ ಏನು ನೋಡೋಣ. ನೋಡಿ, ವಸ್ತುವಾಚಕ ಅಂತಂದ್ರೆ ಗಮನಿಸಬೇಕು, ವ್ಯಕ್ತಿ, ಸ್ಥಳ, ಪ್ರಾಣಿ, ಮತ್ತು ನೋಡಿ ವ್ಯಕ್ತಿ, ಸ್ಥಳ, ಪ್ರಾಣಿ ಹಾಗೂ ವಸ್ತುಗಳನ್ನು ಹೆಸರಿಸುವ ನಾಮಪದಗಳಿಗೆ ವಸ್ತುವಾಚಕ ಎನ್ನುವರು. ವಸ್ತುವಾಚಕ ಎನ್ನುವರು. ಗಮನಿಸಿ, ವ್ಯಕ್ತಿ ಕೂಡ ಈ ಪರಿಸರದ ಒಂದು ವಸ್ತು, ಅದು ಜೀವಿ ನಿರ್ಜೀವಿ ಅಂತ ನೀವು ಈ ವಿಜ್ಞಾನ ವಿಷಯದಲ್ಲಿ ಅಭ್ಯಾಸ ಮಾಡ್ತಾ ಇರ್ತೀರ. ಹಾಗಾಗಿ ವ್ಯಕ್ತಿಗಳನ್ನ ಗುರುತಿಸಲಿಕ್ಕೆ ಏನ್ ಮಾಡಿದ್ವಿ, ನಾವು ಹೆಸರನ್ನ ಬಳಸ್ತಾ ಇದ್ದೀವಿ, ಅದು ವಸ್ತುವಾಚಕವಾಗಿದೆ. ಸ್ಥಳಗಳನ್ನ ಹೆಸರಿಸ್ತೀವಿ, ಸ್ಥಳಗಳನ್ನ ಗುರುತಿಸುವ ಸಲುವಾಗಿ ನಾವು ಕೆಲವೊಂದು ಸ್ಥಳಗಳಿಗೆ ಆಯಾ ಒಂದು ಸಂಬಂಧಿಸಿದಂತೆ ಅಥವಾ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಆ ಹೆಸರನ್ನು ಕೊಟ್ಟಿದ್ದಾರೆ ಸ್ಥಳಕ್ಕೆ. ಪ್ರಾಣಿ, ಹೌದಾ, ಪ್ರಾಣಿಗಳಿಗೆ ನಾವು ಏನ್ ಮಾಡಿದೀವಿ, ಹೆಸರನ್ನ ಕೊಟ್ಟಿದ್ದೀವಿ. ಮತ್ತು ವಸ್ತುಗಳನ್ನ ಹೆಸರಿಸ್ತೀವಿ, ಅವೆಲ್ಲವನ್ನ ಏನಂತೀವಿ ನಾವು ನಾಮಪದಗಳಿಗೆ, ಅಂತಹ ನಾಮಪದಗಳಿಗೆ ವಸ್ತುವಾಚಕ ಎಂದು ಕರೆಯುತ್ತಾರೆ.
ಹಾಗಾದ್ರೆ ವಸ್ತುವಾಚಕದಲ್ಲಿರ್ತಕ್ಕಂತಹ ಪ್ರಕಾರಗಳು ಎಷ್ಟು? ವಸ್ತುವಾಚಕದಲ್ಲಿ ಮುಖ್ಯವಾಗಿ 3 ಪ್ರಕಾರಗಳಿವೆ. ನೋಡಿ, ವಸ್ತುವಾಚಕದಲ್ಲಿ ವಸ್ತುವಾಚಕದಲ್ಲಿ 3 ವಿಧ. ಯಾವುದು 3 ವಿಧ ಅಂದ್ರೆ, ಒಂದು ರೂಢನಾಮ, 2 ಅಂಕಿತನಾಮ, 3 ಅನ್ವರ್ಥನಾಮ. ಈ ರೀತಿಯಲ್ಲಿ ನಾವು ವಸ್ತುವಾಚಕದಲ್ಲಿ 3 ಪ್ರಕಾರಗಳನ್ನು ನೋಡುತ್ತೇವೆ. ಅಂದ್ರೆ ಈ ವ್ಯಕ್ತಿ, ಸ್ಥಳ, ಪ್ರಾಣಿ ಇವುಗಳಲ್ಲೇ ಇರ್ತಕ್ಕಂತಹ ಉದಾಹರಣೆಗಳನ್ನ ನಾವು ಮಾಡ್ತೀವಿ 3 ಭಾಗಗಳಾಗಿ ವಿಂಗಡಣೆ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನಿಸ್ತೀವಿ. ನೋಡಿ, ರೂಢನಾಮ ಎಂದರೇನು, ಅಂಕಿತನಾಮ ಎಂದರೇನು, ಅನ್ವರ್ಥನಾಮ ಎಂದರೇನು? ನೋಡಿ, ನಾವು ಕೇವಲ ನಾಮಪದಗಳಲ್ಲಿ ಮೊದಲನೇ ನಾಮಪದವಾಗಿರ್ತಕ್ಕಂತಹ ವಸ್ತುವಾಚಕದ ಬಗ್ಗೆ ಮಾತ್ರ ಅಭ್ಯಾಸ ಮಾಡ್ತಾ ಇದ್ದೀವಿ. ವಸ್ತುವಾಚಕ ಅಂತಂದ್ರೆ ಏನಂದ್ರೆ, ವ್ಯಕ್ತಿ, ಸ್ಥಳ, ಪ್ರಾಣಿ ಮತ್ತು ವಸ್ತುಗಳನ್ನ ಹೆಸರಿಸುವ ನಾಮಪದಗಳಿಗೆ ನಾವು ವಸ್ತುವಾಚಕ ಎಂದು ಕರೆಯುತ್ತೇವೆ. ಅಂದ್ರೆ ವಸ್ತುಗಳು, ಇವು ಕಣ್ಣಿಗೆ ಕಾಣುವಂತಹ ವಸ್ತುಗಳು. ಇನ್ನು ವಸ್ತುವಾಚಕದಲ್ಲಿ 3 ವಿಧ. ಅದರಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಅಂತಕ್ಕಂಥದ್ದು. ಹಾಗಾದ್ರೆ ಈ ರೂಢನಾಮಕ್ಕೆ, ಅಂಕಿತನಾಮಕ್ಕೆ ಮತ್ತು ಅನ್ವರ್ಥನಾಮಕ್ಕೆ ಇರತಕ್ಕಂಥ ಅರ್ಥಗಳೇನು, ಅದಕ್ಕೆ ಸಂಬಂಧಿಸಿದಂತಹ ಉದಾಹರಣೆಗಳು ಯಾವುವು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಅಂದ್ರೆ ಮೊದಲಾಗಿ ರೂಢನಾಮ ಎಂದರೇನು ಅವುಗಳನ್ನ ತಿಳ್ಕೊಳ್ಳೋಣ. ನೋಡಿ, ಪ್ರಕಾರಗಳು ತಮಗೆಲ್ಲ ಅರ್ಥ ಆಗಿರುತ್ತೆ, ಜೊತೆಗೆ ಅರ್ಥಗಳನ್ನು ಕೂಡ ಸರಿಯಾಗಿ ಗಮನಿಸಿ. ವಸ್ತುವಾಚಕದಲ್ಲಿನ ಮೊದಲನೆಯ ಪ್ರಕಾರ ರೂಢನಾಮ. ರೂಢನಾಮ ಅಂತಂದ್ರೆ ಏನು? ರೂಢಿಯಿಂದ ಬಂದಂತಹ ಪದಗಳು. ಏನು? ರೂಢಿಯಿಂದ, ಹಿಂದಿನ ಕಾಲದಿಂದಲೂ. ನೋಡಿ, ಅದನ್ನು ಸ್ವಲ್ಪ ಗಮನಿಸಿ. ಹಿಂದಿನ ಕಾಲದಿಂದಲೂ ರೂಢಿಯಲ್ಲಿರುವ ಹೆಸರುಗಳನ್ನ ಅಥವಾ ಹೆಸರುಗಳಿಗೆ ರೂಢನಾಮ ಎನ್ನುವರು. ಉದಾಹರಣೆ ಗಮನಿಸಿ. ಈಗ ಹಿಂದಿನ ಕಾಲದಲ್ಲಿ ಎಷ್ಟೋ ಸಾವಿರಾರು ವರ್ಷಗಳಿಂದಲೂ ಆ ವಸ್ತುವಿಗೆ ಅಥವಾ ವ್ಯಕ್ತಿಗೆ ಅಥವಾ ಇನ್ಯಾವುದೋ ಒಂದು ಸ್ಥಿತಿಗಾಗಿ ನಾವು ಕೊಟ್ಟಿದ್ದೀವಿ, ಹೆಸರನ್ನು ಕೊಟ್ಟಿದ್ದೀವಿ. ಆ ಹೆಸರುಗಳೇನಾಗಿದೆ ಅಂದ್ರೆ ಬದಲಿಸಲಿಕ್ಕೆ ಆಗುವುದೇ ಇರತಕ್ಕಂತಹ ಹೆಸರುಗಳಾಗಿರ್ತೇವೆ. ಉದಾಹರಣೆಗೆ ನೀವು ನೋಡಿ, ಭೂಮಿ. ಹೌದಾ? ಭೂಮಿ ಅಂತಕ್ಕಂಥದ್ದು ಇದು ಸಾವಿರಾರು ಲಕ್ಷಾಂತರ ವರ್ಷಗಳಿಂದಲೂ ಏನಾಗಿದೆ ಅಂದ್ರೆ ಇದು ಬಳಕೆಯಲ್ಲಿರ್ತಕ್ಕಂಥ ಪದ. ಈ ಭೂಮಿಯನ್ನ ನಾವು ಇನ್ನು ಮುಂದೆ ಬೇರೆ ಹೆಸರಿನಿಂದ ಕರೀಲಿಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ, ಸಾಧ್ಯ ಆಗದೇ ಇರುವಂಥದ್ದು. ಅಥವಾ ನೋಡಿ, ಶಾಲೆ ಅಂತಕ್ಕಂಥದ್ದಿದೆ. ಶಾಲೆ ಅಂತಕ್ಕಂಥ ಪದವನ್ನ ನಾವು ಬದಲಿಸಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಇದು ಹಿಂದಿನ ಕಾಲದಿಂದಲೂ ಅದೇ ಪದವನ್ನ ನಾವು ವಿದ್ಯಾ ಅಭ್ಯಾಸ ಮಾಡುವಂತಹ ಅಥವಾ ವಿದ್ಯೆಯನ್ನು ಕೊಡುವಂತಹ ಸ್ಥಳವನ್ನ ಮಾಡ್ತೀವಿ ಶಾಲೆ ಅಂತೇಳಿ ಗುರುತಿಸ್ಕೊಂಡಿದ್ದೀವಿ. ಅದಕ್ಕೆ ಇನ್ಯಾವುದೋ ಒಂದು ನಾವು ಆಸ್ಪತ್ರೆನೋ ಅಥವಾ ಇನ್ಯಾವುದೋ ಒಂದು ಕೋರ್ಟು ಮತ್ತೊಂದು ಹೆಸರಿಂದ ಕರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಅದು ಇನ್ನು ಬದಲಾಗದೇ ಇರತಕ್ಕಂತಹ ಏನಪ್ಪ ಅಂದ್ರೆ ಒಂದು ಶಬ್ದವಾಗಿ ಕುಂತಿದೆ ಆ ವಸ್ತುವಿಗೆ ಅಥವಾ ಆ ಸ್ಥಳಕ್ಕೆ. ಅರ್ಥ ಆಯ್ತಾ? ಆಮೇಲೆ ನೋಡಿ, ನೀವು ಗುಡ್ಡ, ಹೌದಾ, ಇದನ್ನು ಕೂಡ ನಾವು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಗೆ ಶಾಶ್ವತವಾಗಿರಬೇಕಾದಂತ ಹೆಸರು. ಹಾಗಾಗಿ ರೂಢಿಯಿಂದ ಬಂದಂತಹ ಇಂಥ ಶಬ್ದಗಳನ್ನೇನಂತ ನಾವು ರೂಢನಾಮ ಅಂತೇಳಿ ಕರಿತೀವಿ. ಅಥವಾ ನೋಡಿ, ಬಾಲಕ ಅಂತಕ್ಕಂಥ ಇದೆ. ಇದು ಕೂಡ ರೂಢಿಯಲ್ಲಿ ಬಳಕೆ ಇರತಕ್ಕಂಥ ಪದ. ಈ ಪದವನ್ನು ನಾವೇನು ಬದಲಿಸಲಿಕ್ಕೆ ಆಗುವುದಿಲ್ಲ. ಅಥವಾ ನೀವು ನೋಡಿ, ಉದಾಹರಣೆ ನದಿ, ಹೌದಾ, ಇತ್ಯಾದಿ. ಯಾವ ಶಬ್ದವನ್ನ ಅಥವಾ ಯಾವ ಒಂದು ಹೆಸರನ್ನ ನಾವು ಇನ್ನು ಮುಂದೆ ಬದಲಿಸಲಿಕ್ಕೆ ಸಾಧ್ಯವಿಲ್ಲವೋ ಮತ್ತು ಅದು ಹಿಂದಿನಿಂದಲೂ ರೂಢಿಯಲ್ಲಿ
ಇದೆಯೋ ಅಂತಹ ಪದಗಳನ್ನ ಅಥವಾ ಅಂತಹ ನಾಮಪದಗಳನ್ನ ರೂಢನಾಮ ಎಂದು ಕರೆಯುತ್ತಾರೆ. ಬಹಳಷ್ಟು ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು. ಈ ಶಬ್ದಗಳನ್ನ ಇನ್ನು ಮುಂದೆ ನಾವು ಯಾರು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಪದಗಳೇ ರೂಢನಾಮಗಳು. ಹಾಗಾದ್ರೆ ಇನ್ನು ಎರಡನೆಯ ಒಂದು ಉದಾಹರಣೆ ಯಾವುದು ಪ್ರಕಾರಗಳಲ್ಲಿ? ಎರಡನೆಯದು ಅಂದ್ರೆ ಅಂಕಿತ ನಾಮ. ಯಾವುದು? ಅಂಕಿತ ನಾಮ. ಹಾಗಾದ್ರೆ ಅಂಕಿತ ನಾಮದ ಅರ್ಥ ಮತ್ತು ಉದಾಹರಣೆಗಳನ್ನ ತಿಳಿದುಕೊಳ್ಳೋಣ. ಅಂಕಿತ ನಾಮ ಅಂತಂದ್ರೆ ಗುರುತಿಗಾಗಿ, ನೋಡಿ, ಗುರುತಿಗಾಗಿ ಮತ್ತು ವ್ಯವಹಾರದ ಉದ್ದೇಶಕ್ಕಾಗಿ, ವ್ಯವಹಾರದ ಉದ್ದೇಶಕ್ಕಾಗಿ ಇಟ್ಟ ಹೆಸರುಗಳಿಗೆ ಅಂಕಿತ ನಾಮ ಎನ್ನುವರು. ಅಂಕಿತ ನಾಮ ಎನ್ನುವರು. ಉದಾಹರಣೆ ನೋಡಿ, ಈಗ ರಮೇಶ, ಹೌದಾ? ಆಮೇಲೆ ಬ್ರಹ್ಮಪುತ್ರ ಅಥವಾ ಸೀತೆ, ಹೌದಾ? ಅಥವಾ ಬೆಂಗಳೂರು ಇತ್ಯಾದಿ. ಅಂದ್ರೆ ಮತ್ತೆ ಹಲವಾರು ಉದಾಹರಣೆ ನಾವು ನೋಡಬಹುದು. ಏನಾಗಿದೆ? ಗುರುತಿಗಾಗಿ. ಈಗ ಒಂದು ಸ್ಥಳವನ್ನ ಗುರುತಿಸಬೇಕಾದ್ರೆ ಅದಕ್ಕೆ ಒಂದು ಹೆಸರನ್ನು ಕೊಡ್ತಾರೆ. ಆ ಕೊಡುವ ಉದ್ದೇಶವೇನೆಂದ್ರೆ ಆ ಸ್ಥಳವನ್ನ ಇನ್ನು ಮುಂದೆ ಹಾಗೆ ಗುರುತಿಸಬಹುದು, ಆ ಹೆಸರನ್ನ ಗುರುತಿಸಬಹುದು. ಅದು ವ್ಯವಹಾರದ ಉದ್ದೇಶವಾಗಿ. ಈಗ ನಮ್ಮ ಮತ್ತು ನಿಮ್ಮ ಹೆಸರನ್ನ, ಇದು ಪ್ರಾಚೀನ ಕಾಲ ಸಾವಿರಾರು ವರ್ಷಗಳ ಹಿಂದಿನಿಂದ ಬಂದಂತಹ ಹೆಸರುಗಳು ಅಲ್ಲ. ಈ ಶಬ್ದಗಳನ್ನ ಅಥವಾ ಈ ನಾಮಪದಗಳನ್ನ ನಾವು ಬದಲಿಸಲೂಬಹುದು. ನಾವು ಇನ್ನು ಮುಂದೆ ರಮೇಶ ಅಂತಕ್ಕಂಥವನ್ನ ನಾವು ಬೇಡಪ್ಪ, ಅವನ ಹೆಸರನ್ನ ರಮೇಶ ಚೆನ್ನಾಗಿಲ್ಲ, ಬೇರೆ ಹೆಸರನ್ನು ಕೊಡೋಣ ಅಂತ ನಾವು ಅವನನ್ನು ಸುರೇಶ ಅಂತ ಕೂಡ ನಾವು ಕರೀಬಹುದು. ಇದು ಬದಲಿಸಲಿಕ್ಕೆ ಸಾಧ್ಯ ಇದೆ. ಬ್ರಹ್ಮಪುತ್ರ ಅಂತಕ್ಕಂಥದ್ದು ನದಿ. ಆ ನದಿಗೆ ನಾವು ನಮ್ಮ ವ್ಯವಹಾರಕ್ಕಾಗಿ, ನಮ್ಮ ಒಂದು ಗುರುತಿಗಾಗಿ ನಾವು ಇಟ್ಟಂತ ಹೆಸರು, ಹಾಗಾಗಿ ಬ್ರಹ್ಮಪುತ್ರ ಇದೆ. ಆ ಬೇಡಪ್ಪ ಎಲ್ಲ ಒಳ್ಳೆಯ ಒಂದು ಏನಪ್ಪಾ ಅಂದ್ರೆ ತೀರ್ಮಾನ ತೆಗೆದುಕೊಂಡು ಬ್ರಹ್ಮಪುತ್ರ ಅಂತಕ್ಕಂಥ ನದಿ ಹೆಸರನ್ನ ನಾವು ಬದಲಿಸಬಹುದು, ಮತ್ತೊಂದು ಹೆಸರಿನಿಂದ ಅದನ್ನು ಕರೆಯಬಹುದು. ಈಗ ನೋಡಿ, ಎಷ್ಟೋ ನಮ್ಮ ಈ ಕರ್ನಾಟಕದಲ್ಲಿರ್ತಕ್ಕಂಥ ವಿಜಾಪುರ ಅಂತಕ್ಕಂಥ ಒಂದು ಜಿಲ್ಲೆ ಇತ್ತು. ಅದನ್ನ ಏನು ಮಾಡಿದ್ರು? ಅದು ಸ್ಥಳದ ಹೆಸರು. ಆ ವಿಜಾಪುರ ಅಂತಕ್ಕಂಥ ಒಂದು ಜಿಲ್ಲೆ ಹೆಸರನ್ನ ವಿಜಯಪುರ ಅಂತ ಮಾಡಿದ್ರು. ಅಂದ್ರೆ ಬದಲಿಸ್ಲಿಕ್ಕೆ ಸಾಧ್ಯ ಇದೆ. ಅಂಕಿತ ನಾಮಗಳನ್ನ ಬದಲಿಸಿಕೊಳ್ಳಬಹುದು, ರೂಢನಾಮಗಳನ್ನ ಬದಲಿಸಲಿಕ್ಕೆ ಬರುವುದಿಲ್ಲ. ಇಷ್ಟೇ ವ್ಯತ್ಯಾಸ. ಹಾಗಾಗಿ ಸೀತೆ ಅಂತಕ್ಕಂಥದ್ದು ನಾವು ಬೇಡಪ್ಪ, ನಾವು ಗೀತಾ ಅಂತಕ್ಕಂಥದ್ದು ಬಳಸ್ಕೋಬಹುದು. ಯಾಕೆ? ಅದು ನಮ್ಮ ವ್ಯವಹಾರಕ್ಕಾಗಿ, ನಮ್ಮ ಗುರುತಿಗಾಗಿ ನಾವು ಇಟ್ಟುಕೊಂಡಂತ ಹೆಸರುಗಳು ಅಥವಾ ನಮಗೆ ಇನ್ನಾರೋ ಇಟ್ಟಂತ ಹೆಸರುಗಳು. ಅಂಕಿತ ನಾಮಗಳನ್ನ ಯಾವಾಗ ಬೇಕಾದರೂ ನಾವು ಬದಲಿಸಿಕೊಳ್ಳಬಹುದು, ಆದರೆ ರೂಢನಾಮಗಳನ್ನ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮೂರನೆಯದು ಏನಂದ್ರೆ ಅನ್ವರ್ಥ ನಾಮ ಅಂತಕ್ಕಂಥದ್ದಿದೆ. ಅನ್ವರ್ಥ ನಾಮ ಅಂದ್ರೆ ಏನು? ಅದಕ್ಕೆ ಸಂಬಂಧಿಸಿದಂತ ಉದಾಹರಣೆಗಳು ಯಾವುವು? ನೋಡಿ, ಅನ್ವರ್ಥ ನಾಮ. ನೋಡಿ, ಅರ್ಥಕ್ಕೆ ಅನುಸಾರವಾಗಿ ನಾವೇನಂದ್ರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳಿಗೆ ಅನ್ವರ್ಥ ನಾಮ ಎನ್ನುವರು. ಉದಾಹರಣೆ ನೋಡಿ, ಇಲ್ಲಿ ಅನ್ವರ್ಥ ನಾಮಕ್ಕೆ ಉದಾಹರಣೆ ಅಂತಂದ್ರೆ ಚಾಲಕ, ವೈದ್ಯ,
ಶಿಕ್ಷಕ, ಸನ್ಯಾಸಿ, ಮೂಗ ಅಥವಾ ಮೂಕ, ಹೌದಾ, ಅಥವಾ ಕುಂಟ ಇತ್ಯಾದಿ. ಇಲ್ಲಿ ನೋಡಿ, ಈಗ ಅರ್ಥಕ್ಕೆ ಅಂದ್ರೆ ಅವನಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದೋಷನೋ ಅಥವಾ ಅವನಲ್ಲಿರ್ತಕ್ಕಂಥ ಯಾವುದೋ ವಿಶೇಷತೆಯನ್ನು ಗಮನಿಸಿ ಏನ್ ಮಾಡ್ತೀವಿ ನಾವು, ಅವನಿಗೆ ಅವನ ಒಂದು ವ್ಯವಹಾರದ ಉದ್ದೇಶಕ್ಕಾಗಿ ಹೆಸರನ್ನು ಬಿಟ್ಟು ಏನ್ ಮಾಡ್ತೀವಿ, ಅವನಲ್ಲಿರ್ತಕ್ಕಂಥ ವಿಶೇಷತೆಯನ್ನು ಗಮನಿಸಿ ಏನ್ ಮಾಡ್ತೀವಿ ಅಂದ್ರೆ ಅವನಿಗೆ ಬೇರೆ ಒಂದು ಹೆಸರಿನಿಂದ ಕರೆಯೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅಂದ್ರೆ ಅರ್ಥಕ್ಕೆ ಅನುಗುಣವಾಗಿ ಅಂತ ತಿಳ್ಕೊಳ್ತೀವಿ ನಾವು. ಈಗ ಚಾಲಕ ಇದ್ದಾನೆ, ಚಾಲಕ ಅಂತಂದ್ರೆ ಆತ ವಾಹನಗಳನ್ನ ಚಲಿಸುವವನು, ಹೌದಾ, ವಾಹನಗಳನ್ನ ಓಡಿಸುವವನಿಗೆ ಚಾಲಕ ಅಂತೀವಿ ನಾವು. ಅವನಿಗೊಂದು ಹೆಸರಿದೆ, ಏನಂತ ಇದೆ, ಯಾವುದೋ ಒಂದು ಕಲ್ಲೇಶನೋ ಅಥವಾ ಯಾವುದೋ ಒಂದು ಸಮರ್ಥನೋ ಅಥವಾ ಇನ್ನು ಯಾವುದೋ ಒಂದು ಪದ ಇದೆ. ಆ ಹೆಸರನ್ನ ಬಿಟ್ಟು ಏನ್ ಮಾಡ್ತೀವಿ, ಅವನ ಒಂದು ಕೆಲಸದ ಮೇಲೆ, ಅವನು ಮಾಡುವಂತ ಕಾಯಕದ ಮೇಲೆ ಅವನಿಗೆ ಅಂತೀವಿ ಒಂದು ಹೆಸರು ಕೊಟ್ಟಿದ್ದೀವಿ, ಚಾಲಕ ಅಂತ ಹೇಳಿ. ವೈದ್ಯ ಅಂತ ಇದೆ, ವೈದ್ಯ ಅಂದಾಗ ಯಾರಿಗೆ ನಾವು ವೈದ್ಯ ಅಂತೀವಿ, ಚಿಕಿತ್ಸೆಯನ್ನ ನೀಡುವವನಿಗೆ, ಹೌದಾ, ಚಿಕಿತ್ಸೆ ನೀಡುವವನಿಗೆ ವೈದ್ಯ ಅಂತೀವಿ. ಆ ವೈದ್ಯನಿಗೂ ಒಂದು ಹೆಸರು ಉಂಟು, ಆದ್ರೆ ಅವನ ಆ ಹೆಸರಿನಿಂದ ಕರೆಯುವುದಿಲ್ಲ. ನಾವು ಬದಲಿಯಾಗಿ ಅವನನ್ನು ವೈದ್ಯ ಅಂತ ಕರಿತೀವಿ ಅಥವಾ ಇಂಗ್ಲಿಷ್ ನಲ್ಲಿ ಡಾಕ್ಟರ್ ಅಂತ ಹೇಳಿ ಕರಿತೀವಿ. ಶಿಕ್ಷಕ ಅಂತ ಇದೆ, ಶಿಕ್ಷಕನಿಗೂ ಒಂದು ಹೆಸರಿದೆ, ಆದ್ರೆ ನಾವು ಆತನನ್ನ ಹೆಸರಿಟ್ಟು ಕರೆಯುವುದಿಲ್ಲ. ಬದಲಾಗಿ ಆತ ಪಾಠ ಹೇಳುವುದರಿಂದ ಅಥವಾ ಆತ ಜ್ಞಾನವನ್ನು ನೀಡುವುದರಿಂದ ಅವನನ್ನ ಶಿಕ್ಷಕ ಅಂತ ಕರಿತೀವಿ. ಅದು ಅರ್ಥಕ್ಕೆ ಅನುಗುಣವಾಗಿ ಅಥವಾ ಅವನ ಕಾಯಕದ ಮೇಲೆ ಇಟ್ಟಂತ ಗುರುತಿಗಾಗಿರುವಂತ ಹೆಸರು. ಸನ್ಯಾಸಿ ಇದ್ದಾನೆ, ಸನ್ಯಾಸಿ ಅಂತಂದ್ರೆ ಯಾರು ಹೇಳ್ತೀವಿ ನಾವು, ಸಾಂಸಾರಿಕ ಜೀವನವನ್ನ ತ್ಯಜಿಸಿದವನಿಗೆ, ಯಾರಿಗೆ ಮದುವೆಯಾಗಿಲ್ಲವೋ ಎಲ್ಲವನ್ನ ಬಿಟ್ಟು ಒಂದು ಕಾವಿಯನ್ನು ಕಟ್ಟಿಕೊಂಡು ಏನ್ ಮಾಡ್ತಾರೆ, ಸನ್ಯಾಸಿಗಳಾಗ್ತಾರೆ. ಅಂದ್ರೆ ಅವ್ರಿಗೆ ಸನ್ಯಾಸಿ ಅಂತ ಕರಿತೀವಿ ನಾವು, ಹೌದಾ. ಅವನಿಗೂ ಒಂದು ಹೆಸರಿದೆ, ಆದ್ರೆ ಅದನ್ನ ಅವನು ಏನಪ್ಪಾ ಅಂದ್ರೆ ಸಾಂಸಾರಿಕ ಜೀವನ ಇಲ್ಲದೆ ಇರೋದ್ರಿಂದ ಆತ ಒಂದು ಆಧ್ಯಾತ್ಮಿಕ ಒಲವನ್ನು ಬೆಳೆಸಿಕೊಂಡು ಬೇರೆಯವರ ಒಂದು ಉದ್ಧಾರಕ್ಕಾಗಿ ಸದಾಕಾಲ ಜ್ಞಾನಿ ಆಗೋದ್ರಿಂದ ಅವನ ಸನ್ಯಾಸಿ ಅಂತ ಕರಿತೀವಿ. ಮೂಕ ಅಂತೀವಿ, ಯಾರಿಗೆ ಮಾತು ಬರುವುದಿಲ್ಲವೋ, ಮಾತನಾಡಿ ಸಾಮರ್ಥ್ಯ ಇಲ್ಲವೋ ಅವನಿಗೆ ಏನಂತೀವಿ, ಮೂಕ ಅಂತೀವಿ. ಯಾರಿಗೆ ಕಾಲಿನಲ್ಲಿ ಶಕ್ತಿ ಇಲ್ಲದೆ ನಡೆಯೋದಕ್ಕೆ ಅಸಾಧ್ಯವಾಗ್ತಾ ಇದೆಯೋ ಅವನನ್ನ ಕುಂಟ ಅಂತ ಕರಿತೀವಿ. ಈ ರೀತಿಯಲ್ಲಿರ್ತಕ್ಕಂಥ ಅವರಲ್ಲಿರ್ತಕ್ಕಂಥ ವಿಶೇಷತೆಯೋ ಅಥವಾ ದೋಷವೋ ಯಾವುದೋ ಒಂದು ಗಮನಿಸಿ ಅವನಲ್ಲಿರ್ತಕ್ಕಂಥ ಆ ಒಂದು ವೃತ್ತಿಗೆ, ಆ ಒಂದು ದೋಷಕ್ಕೆ ಅಥವಾ ಅವನ ಒಂದು ವಿಶೇಷತೆಗೆ ಅನುಗುಣವಾಗಿ ಬೇರೆ ಹೆಸರಿಂದ ಅವನ್ನ ನಾವು ಗುರುತಿಸ್ಕೊಳ್ತೀವಿ. ಅಂತಹ ಗುರುತಿಸುವಂತ ಶಬ್ದಗಳೇನಂತಂದ್ರೆ ಇಲ್ಲಿ ಅನ್ನುವಂತ ನಾಮಗಳು ಆಗ್ತವೆ. ಗಮನಿಸಿ, ಇಲ್ಲಿ ಬಹಳ ಸರಳವಾಗಿ ಹೇಳ್ಬೇಕಂದ್ರೆ ನೀವು ನೋಡಿ, ಈಗ ಮನುಷ್ಯ ಅನ್ನೋದಿದೆ, ಮನುಷ್ಯನಿಗೆ ಒಂದು ಹೆಸರಿದೆ, ಏನು, ಸುಂದರ ಅಂತಕ್ಕಂಥ ಒಂದು ಹೆಸರಿದೆ. ಈ ಸುಂದರ ಏನಾಗಿದ್ದಾನೆ, ಆತ ಒಬ್ಬ ಏನಾಗಿದೆ ಅಂತ ತಿಳ್ಕೋಣ, ಒಬ್ಬ ವಿದ್ಯಾರ್ಥಿಗೆ ಅಂತ ತಿಳ್ಕೋಣ, ಅಥವಾ ಒಬ್ಬ ವಿದ್ಯಾರ್ಥಿ, ಹೌದಾ. ಮನುಷ್ಯ ಅನ್ನೋದು ಬಹಳ ಹಿಂದಿನ ಕಾಲದಿಂದಲೂ ಗುರುತಿಸೋದಕ್ಕೆ ಇಟ್ಟಂತ ಹೆಸರು. ಹಾಗಾಗಿ ಇದು ರೂಢನಾಮ. ಈ ಮನುಷ್ಯ ಅನ್ನೋದನ್ನ ನಾವು ಬದಲಿಸಕ್ಕೆ ಸಾಧ್ಯ ಇಲ್ಲ, ಈ ರೂಢನಾಮವನ್ನು ಬದಲಿಸಕ್ಕೆ ಸಾಧ್ಯ ಇಲ್ಲ. ಸುಂದರ ಅನ್ನೋದು ಅವನನ್ನ ಗುರುತಿಸಲಿಕ್ಕೆ ನಾವು ಇಟ್ಟಂತ ಹೆಸರು. ಅಂದ್ರೆ ಅವರ ಮನೆಯವರ ಇರ್ಬೋದು ಅಥವಾ ಅವನ ಸುತ್ತಮುತ್ತ ಜನ ಅವನನ್ನ ಗುರುತಿಸಲಿಕ್ಕೆ ಅವನೊಂದು ಹೆಸರನ್ನು ಕೊಟ್ಟಿದ್ದಾರೆ, ಸುಂದರ ಅನ್ನೋದು. ಹಾಗಾಗಿ ಇದು ಅಂಕಿತ ನಾಮ. ಇನ್ನು ಸುಂದರ ಏನಾಗಿದ್ದಾನೆ, ವಿದ್ಯಾರ್ಥಿ ಆಗಿದ್ದಾನೆ, ಅವನು ಶಾಲೆಗೆ ಹೋಗ್ತಾನೆ, ಓದ್ತಾನೆ, ಬರೀತಾನೆ. ಸುಂದರ ಅಂತಕ್ಕಂಥ ಹೆಸರಿದ್ರೂ ಕೂಡ ಆತ ಶಾಲೆಗೆ ಹೋಗಿ ಅಭ್ಯಾಸ ಮಾಡೋದ್ರಿಂದ ಅವನನ್ನು ನಾವೇನಂತೀವಿ, ವಿದ್ಯಾರ್ಥಿ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ನಾಮಪದಗಳಲ್ಲಿ ಅಥವಾ ವಸ್ತುವಾಚಕದಲ್ಲಿ ಆ ವಿದ್ಯಾರ್ಥಿ ಪದ ಏನಾಗುತ್ತಂದ್ರೆ ಅನ್ವರ್ಥ ನಾಮ ಆಗುತ್ತದೆ. ಏನಾಗುತ್ತೆ, ಅನ್ವರ್ಥ ನಾಮ ಆಗುತ್ತದೆ. ಹೀಗೆ ಈ ಒಂದು ಸಣ್ಣ ಒಂದು ನೀವು ಉದಾಹರಣೆಯನ್ನು ನೋಡಿದಾಗ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮಗಳ ಪರಿಚಯ ಆಗುತ್ತದೆ. ಹೀಗಾಗಿ ಈ ಒಂದು ಅವಧಿಗೆ ಇಷ್ಟು ನಾವು ಅಭ್ಯಾಸ ಮಾಡಿ ಮುಗಿಸೋಣ. ಮುಂದಿನ ಅವಧಿಯಲ್ಲಿ ನಾವು ಮಾಡೋಣ, ನಿಮಗೆ ವಿಭಕ್ತಿ ಪ್ರತ್ಯಯಗಳ ಒಂದು ಪರಿಚಯವನ್ನು ಮಾಡಿಕೊಳ್ಳಬೇಕಾಗುತ್ತೆ. ವಿಭಕ್ತಿ ಪ್ರತ್ಯಯಗಳ ಪರಿಚಯವನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ಕೊಳ್ಳೋಣ.
ಹಾಗಾಗಿ ರೂಢನಾಮ, ಅಂಕಿತನಾಮ ಮತ್ತು ಅನುವರ್ತನಾಮಕ್ಕೆ ತಲಾ 20ರಂತೆ ನೀವು ಉದಾಹರಣೆಗಳನ್ನು ಬರೆದು ಪಟ್ಟಿ ಮಾಡಿ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಮನೆಗೆಲಸವನ್ನು ನೀಡ್ತಾ ಇದ್ದೀನಿ. ಎಲ್ಲರೂ ಆ ಕೆಲಸವನ್ನು ಪೂರ್ಣ ಮಾಡಿ ಅಂತ ಹೇಳ್ತಾ ತರಗತಿಗೆ ವಿರಾಮ ಮಾಡೋಣ. ಎಲ್ರಿಗೂ ನಮಸ್ಕಾರ.